Hello, my dear students. Welcome back to a new video. ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಲೆಟ್ ಮೀ ಆಸ್ಕ್ ಯು ಫ್ಯೂ ಕ್ವಶನ್ಸ್. ನಾನು ನಿಮ್ಗೆ ಸ್ವಲ್ಪ ಕ್ವಶನ್ಗಳನ್ನು ಕೇಳ್ತೀನಿ. ಹೌದಾ? ನೋಡಿ, ನಾನು ನಿಮ್ಗೆ ಸ್ವಲ್ಪ ಕ್ವಶನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ವಿಚ್ ಕಂಟ್ರಿ ಆರ್ ವಿ ರಿಸೈಡಿಂಗ್ ಇನ್? ಅಂದ್ರೆ ಯಾವ ಒಂದು ದೇಶದಾಗ ನಾವು ಇರಾಕತ್ತೀವು ಅಂದ್ರ ವಿ ಆರ್ ರಿಸೈಡಿಂಗ್ ಇನ್ ಆರ್ ಲಿವಿಂಗ್ ಇನ್ ಇಂಡಿಯಾ. ಯಾಕಪ್ಪ ಅಂದ್ರೆ ನಾವೆಲ್ಲರೂ ಭಾರತೀಯರದು, ಆದ್ರೆ ನಾವು ಇಂಡಿಯಾ ದೇಶದಾಗ ಪಾಸ್ ಮಾಡಕತ್ತೀವು. ಹೌದಾ? ಹೌ ಆರ್ ವಿ ಕಾರ್ಡ್? ನಮ್ಮನ್ನ ಏನಂತ ಹೇಳ್ತಾರು ಹೇಳ್ರಿ? ನಮ್ಮನ್ನ ಏನ್ ಕರಿತಾರಪ್ಪ ಅಂದ್ರ ವಿ ಆರ್ ಸಿಟಿಜನ್ಸ್ ಆಫ್ ಇಂಡಿಯಾ ಆರ್ ಇಂಡಿಯನ್ ಸಿಟಿಜನ್ ಅಂತ ಕರೀತಾರು. ಮೀನ್ಸ್ ವಾಟ್ ಡಸ್ ಅ ಸಿಟಿಜನ್ ಮೀನ್? ಅಂದ್ರ ಅ ಸಿಟಿಜನ್ ಪ್ರಜೆ ಅಂದ್ರ ಏನು, ಪ್ರಜೆ ಅಂತ ಯಾರಿಗೆ ಕರೀತಾರು ಅನ್ನೋದನ್ನ ಈ ಒಂದು ವಿಡಿಯೋದಾಗ ಈ ಒಂದು ಲೆಸನ್ದಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನಾವು ಈ ವಿಡಿಯೋದಲ್ಲಿ ನೋಡ್ತಾ ಒಂದು ಸ್ಟಡಿ ಮಾಡಕ್ಕೆ ಹೋಗ್ತಕ್ಕಂತ ಲೆಸನ್ ಯಾವ್ದಪ್ಪ ಅಂದ್ರೆ citizen and citizenship in civics section of class 6th standard of state syllabus of Karnataka. Okay, let us get started. ಇದು civics ದಲ್ಲಿ ಬರ್ತೈತಿ. chapter citizen and citizenship. Citizen and citizenship. Citizen ಅಂದ್ರೆ ನಾಗರಿಕ ಮತ್ತು ನಾಗರಿಕತ್ವ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಸಿವಿಕ್ಸ್ ಅಥವಾ ವಾಟ್ ಡಸ್ ಸಿವಿಕ್ಸ್ ಮೀನ್. ಸಿವಿಕ್ಸ್ ಅಂದ್ರೆ civics means study of rights and duties of citizens and their role or part in the development of a society. Civics ಅಂದ್ರೆ study of rights and duties of citizens. ಸಿಟಿಜನ್ಸ್ ಒಂದು ನಾಗರಿಕರ ರೈಟ್ಸ್ ಹಕ್ಕುಗಳು ಮತ್ತು ಡ್ಯೂಟೀಸ್ ಕರ್ತವ್ಯಗಳ ಒಂದು ಅಧ್ಯಯನ. ಅದೇ ರೀತಿ ಅಂಡ್ ದೇರ್ ರೋಲ್ ಆರ್ ಪಾರ್ಟ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಅ ಸೊಸೈಟಿ. ಒಂದು ಸಮಾಜದ ಒಂದು ಅಭಿವೃದ್ಧಿಯಲ್ಲಿ, ಬೆಳವಣಿಗೆಯಲ್ಲಿ ಅವರು ಮಾಡ್ತಕ್ಕಂತ ಪಾತ್ರ, ಅವರ ಒಂದು ಕೊಡುಗೆ ಏನೈತಿ, ಇದು ಎಲ್ಲದರ ಒಂದು ಅಧ್ಯಯನ ಸ್ಟಡಿಗೆ ಏನ್ ಕರೀತಾರೋ ಸಿವಿಕ್ಸ್ ಅಂತ ಹೇಳ್ತಾರೋ. ಇದಕ್ಕ ಪೌರ ನೀತಿ ಅಂತ ನಾವು ಕನ್ನಡನ್ಯಾಗ ಕರಿತೀವಿ. ಪೌರ ನೀತಿ. ನೆಕ್ಸ್ಟ್ ಲೆಟ್ us know the meaning of citizen. Citizen means permanent resident of a country. He is a
responsible member of the society. ಸಿಟಿಜನ್ ಅಂದ್ರೆ ಆ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಅ ಕಂಟ್ರಿ, ಒಂದು ದೇಶದ ಶಾಶ್ವತ ನಿವಾಸಿ. ಆ ದೇಶದ ಸಿಟಿಜನ್ ಅಂತ ಪ್ರಜೆ ಅಂತ ಕರ್ಸೋಬೇಕಾದ್ರೆ ಅವನು ಆ ಒಂದು ದೇಶದಲ್ಲಿ ಶಾಶ್ವತವಾಗಿ ಅಥವಾ ಒಂದು ಪಾರ್ಟಿಕ್ಯುಲರ್ ಇಯರ್ಗಳಿಗಾಗಿ ಒಂದು ನಿರ್ದಿಷ್ಟ ವರ್ಷಗಳಿಗಾಗಿ ಆ ದೇಶದಲ್ಲಿ ಅವ ವಾಸ ಮಾಡಿರ್ಬೇಕು ಅಂದ್ರೆ ಮಾತ್ರ ಅವನನ್ನ ಆ ದೇಶದ ಪ್ರಜೆ ಅಂತ ಕರೀತಾರು. ಇಲ್ಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ನಂಬರ್ ಆಫ್ ಇಯರ್ಸ್ ಅಂದ್ರ ಒಂದು ವರ್ಷಗಳ ಸಂಖ್ಯೆ ಬೇರೆ ಬೇರೆ ಇರಲಿ. ಅಷ್ಟು ವರ್ಷಗಳಷ್ಟು ಆ ದೇಶದಲ್ಲಿ ಇದ್ದಂತ ವ್ಯಕ್ತಿ ಏನ್ ಕರೀತಾರೋ ಆ ದೇಶದ ಪ್ರಜೆ ಸಿಟಿಜನ್ ಅಂತ ಕರೀತಾರು. ಅಂಡ್ ಹಿ ಇಸ್ ಅ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ದಿ ಸೊಸೈಟಿ. ಆ ಒಂದು ಇರ್ತಕ್ಕಂಥ ದೇಶದ ಸಮಾಜದಲ್ಲಿ ಕಮ್ಯುನಿಟಿಯ ಒಂದು ಸಮುದಾಯದ ಒಂದು ಜವಾಬ್ದಾರಿಯುತ ಸದಸ್ಯ ಆಗಿರ್ತಾನೋ. ಆ ಒಂದು ಸಮುದಾಯದ ಬೆಳವಣಿಗೆಗೆ ಒಂದು ತನ್ನದೇ ಆದ ಕೊಡುಗೆಗಳನ್ನು ಅವನು ಕೊಡುವವನು ಆಗಿರ್ತಾನೋ. Citizenship means legal or lawful membership of a country. A legal or lawful membership of a country. ಒಂದು ದೇಶದ ಒಂದು ಕಾನೂನುಬದ್ಧ ಅಥವಾ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ಒಂದು ಸದಸ್ಯತ್ವವನ್ನು ಹೊಂದಿರುವುದು. ಮೆಂಬರ್ಶಿಪ್ ಅದ ಸದಸ್ಯತ್ವವನ್ನು ಆ ಒಂದು ದೇಶದ ಸದಸ್ಯನಾಗಿರುವುದು, ಮೆಂಬರ್ ಆಗಿರುವುದು. ಸಿಟಿಜನ್ಶಿಪ್ ಅದು ಕೂಡ ಕಾನೂನುಬದ್ಧವಾಗಿರಬೇಕು. ಲೀಗಲ್ ಆರ್ ಲಾಫುಲ್. ನಾವು ಕಾನೂನನ್ನ ಫಾಲೋ ಮಾಡಿ, ಕಾನೂನಿನ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿ ಆ ಒಂದು ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಆ ಒಂದು ದೇಶದ ಒಂದು ಸದಸ್ಯನಾಗಿದ್ರೆ ಅದಕ್ಕೆ ಅಂದರು ಸಿಟಿಜನ್ಶಿಪ್ ಆರ್ ನಾಗರಿಕತ್ವ ಅಂತ ಕರೀತಾರೆ. ಈ ನೆಕ್ಸ್ಟ್ ಸಿಟಿಜನ್ ಆದ ನಂತರ ಸಿಟಿಜನ್ ಮತ್ತು ಮತ್ತೊಬ್ಬರು ಬರ್ತಾರು. ನಮ್ಮ ದೇಶದಲ್ಲಿ ಇರೋರು ಎಲ್ಲರೂ ಆ ದೇಶದ ನಾಗರಿಕರು ಆಗಿರಂಗಿಲ್ಲ. ಅಲ್ಲೇ ಬೇರೆ ದೇಶದಿಂದ ಬಂದಂತ ಜನರು ಕೂಡ ಇರ್ತಾರೆ. ಅವ್ರು ಏನ್ ಕರೀತಾರಪ್ಪ ಅಂದ್ರೆ ಫಾರಿನರ್. ಫಾರಿನರ್ ಅಂದ್ರೆ a person from another country. ವಿದೇಶಿಗ. Foreigner means a person from another country. ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಿಂದ ಬಂದಂತಹ ಒಬ್ಬ ವ್ಯಕ್ತಿ, ಪರ್ಸನ್, ವೆದರ್ ದಟ್ ಪರ್ಸನ್ ಈಸ್ ಅ ಮೇಲ್ ಆರ್ ಫಿಮೇಲ್ ಅಂತ ವ್ಯಕ್ತಿ ಏನ್ ಕರೀತಾರೆ ಫಾರಿನರ್, ವಿದೇಶಿಗ ಅಥವಾ ಬೇರೆ ದೇಶದಿಂದ ಬಂದಂತವು ಅಂತ ಕರೀತಾರೆ. ನೋಡ್ರಿ, ಮೆನಿ ಇಂಡಿಯನ್ಸ್ ಗೋ ಅಬ್ರಾಡ್ or people of different countries also come to our country, that is India. ನಮ್ಮ ದೇಶದವರು ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೋ, ಬೇರೆ ಬೇರೆ ದೇಶದ ಜನರು ಕೂಡ ನಮ್ಮ ದೇಶಕ್ಕೆ ಬರ್ತಾರೋ ಫಾರ್ ಡಿಫ್ರೆಂಟ್ ಪರ್ಪೋಸಸ್. ಒಬ್ರು ಎಜುಕೇಶನ್ ಪರ್ಪೋಸ್ ಹೋಗ್ತಾರೋ, ಆಮೇಲೆ ಒಬ್ರು ಜಾಬ್ ಹೋಗ್ತಾರೋ, ಆಮೇಲೆ ಒಬ್ರು ಮೆಡಿಕಲ್ ಟ್ರೀಟ್ಮೆಂಟ್ ಕೈ ಹೋಗ್ತಾರೋ, ಇನ್ನೊಬ್ರು ಟೂರ್ ಹೋಗ್ತಾರೋ, ಇನ್ನೊಬ್ರು ತಮ್ಮ ರಿಲೇಟಿವ್ಸ್ ಗಳನ್ನ ಮೀಟ್ ಆಗೋದಕ್ಕೆ ಹೋಗ್ತಾರೋ. ಈ ರೀತಿ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದಾಗ ಏನ್ ಕರೀತಾರೋ ಫಾರಿನರ್ ಅಥವಾ ಪ್ಲೂರಲ್ ಬಂದ್ರೆ ಫಾರಿನರ್ಸ್ ಅಂತ ಕರೀತಾರೋ. We are citizens of India as our grandfathers, our great grandfathers born here and lived here. ಹೌದಾ, ನಮ್ಮ ಅಜ್ಜ ನಮ್ಮ ಮುತ್ತಜ್ಜಗಳು ಇಲ್ಲೇ ಹುಟ್ಟಿ ಇಲ್ಲೇ ಜೀವನ ಮಾಡಿ ಅವರು ಈಗ ಗತಿಸಿಬಿಡ್ತಾರೆ. ಆದ್ರೆ ನಾವು ಅವರ ಒಂದು ಅನ್ಸೆಸ್ಟ್ರಿ ಇಲ್ಲಿ ಅವರ ಪೀಳಿಗೆ ನಾವು ಬಂದಿರೋದ್ರಿಂದ ನಾವು ಈ ಒಂದು ದೇಶದ ನಾವು ಪ್ರಜೆಗಳು ಅಂತ ಹೇಳ್ತೀವಿ. ನಾವು ಈ ದೇಶದ ಶಾಶ್ವತ ನಿವಾಸಿಗಳು ಆಗಿವು. ಇನ್ನ ಡಿಫರೆನ್ಸ್ ಬಿಟ್ವೀನ್ ಸಿಟಿಜನ್ ಅಂಡ್ ಫಾರಿನರ್. ಸಿಟಿಜನ್
ಫಾರಿನರ್ ಅಂದ್ರೆ ಒಂದು ಡಿಫರೆನ್ಸ್ ಏನಂತಪ್ಪ ಅಂದ್ರ ಡಿಫರೆನ್ಸ್ ಏನ್ ವ್ಯತ್ಯಾಸ ಬರುತ್ತೆ ಅಂದ್ರ ಸಿಟಿಜನ್ ಆರ್ ಸಿಟಿಜನ್ಸ್ ಹೆಂಗೂ ಸಿಟಿಜನ್ಸ್ ಅನ್ಬೋದು ಸಿಟಿಜನ್ ಯೂಸ್ ಮಾಡ್ಬೋದು. ಇಲ್ಲಿ ಫಾರಿನರ್ಸ್ ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್ ಇನ್ ಯೂಸ್ ಎನಿ ವರ್ಡ್. Citizen or citizens have certain rights. They have certain rights in the Constitution. In the Constitution of the country. Foreigners don't have those rights. Foreigners don't have those rights. ಇಲ್ಲಿ ನೋಡ್ರಿ ಸಿಟಿಜನ್ಸ್ ಮತ್ತು ಫಾರಿನರ್ಸ್ ಇರ್ತಕ್ಕಂಥ ವ್ಯತ್ಯಾಸ ಏನು, ನಾಗರಿಕರು ಮತ್ತು ವಿದೇಶಿಯರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಎ ಕಂಟ್ರಿ ಹ್ಯಾಸ್ ಪ್ರೊವೈಡೆಡ್ ಸಮ್ ಸ್ಪೆಷಲ್ ರೈಟ್ಸ್ ಟು ದಿ ಸಿಟಿಜನ್ಸ್ ಆಫ್ ದೋಸ್ ಕಂಟ್ರೀಸ್ to the citizens of those country to which they belong. ಒಂದು ದೇಶಕ್ಕೆ ಸಂಬಂಧಿಸಿದಂತ ಪ್ರಜೆಗಳಿಗೆ ಆ ದೇಶದ ಸಂವಿಧಾನ ಒಂದಿಷ್ಟು ಹಕ್ಕುಗಳನ್ನ ಕೊಟ್ಟಿರ್ತೈತಿ. ರೈಟ್ಸ್ ಮೀನ್ಸ್ ಹಕ್ಕುಗಳನ್ನ ಕೊಟ್ಟಿರ್ತೈತಿ. ಅವರ ಒಂದು ಅವ್ರಿಗೆ ಇರತಕ್ಕಂತ ಒಂದು ಸೌಲಭ್ಯಗಳನ್ನ ಕೊಟ್ಟಿರ್ತೈತಿ. ಆ ಹಕ್ಕುಗಳು ಕೇವಲ ನಾಗರಿಕರಿಗೆ ಸಿಟಿಜನ್ಸ್ರಿಗೆ ಮಾತ್ರ ಇರ್ತಾವು. ಬಟ್ ದೇ ಆರ್ ನಾಟ್ ಅವೈಲೇಬಲ್ ಟು ದಿ ಫಾರಿನರ್ಸ್. ಬೇರೆ ದೇಶದಿಂದ ಬಂದಂತ ಜನರಿಗೆ ಆ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳು ಬೇರೆ ಹಂಗಿಲ್ಲ. ದಿಸ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಸಿಟಿಜನ್ಸ್ ಅಂಡ್ ಫಾರಿನರ್ಸ್. ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಪ್ರೊವೈಡೆಡ್ 6 fundamental rights. 6 our constitution has provided to its citizens 6 fundamental rights. Okay, let us know which are those rights. Fundamental rights. 6 fundamental rights. First one, right to equality, right to freedom, right against exploitation, right to freedom of religion, cultural and educational rights. 6th one, right to constitutional remedies. ರೈಟ್ ಟು ಇಕ್ವಾಲಿಟಿ ಅಂದ್ರೆ ನಾವು ಎಲ್ಲ ನಾಗರಿಕರು, ನಾವು ಭಾರತೀಯ ಎಲ್ಲರಿಗೂ ಸಮಾನ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ರೈಟ್ ಟು ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು. ನಮಗ ಸ್ವಾತಂತ್ರ್ಯತೆ ಐತಿ. ವಿ ಆರ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಪರ್ಸನ್, ಎನಿ ಅದರ್ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್. ಅಂದ್ರೆ ನಮ್ಗೆ ಸ್ವಾತಂತ್ರ್ಯದ ಹಕ್ಕು ಐತಿ. ನಾವು ಎಲ್ಲಿ ಬೇಕಾದ್ರೆ ನಾವು ಇಂಡಿಯಾದ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ಇರಬಹುದು, ಎಲ್ಲಿ ಬೇಕಾದ್ರೆ ನಾವು ಆಸ್ತಿ ತಗೋಬಹುದು, ಎಲ್ಲಿ ಬೇಕಾದ್ರೆ ನಾವು ಮನಿ ಕಟ್ಟಿಸಬಹುದು. ಹೌದಾ, ಇದು ನಮ್ಗೆ ಸ್ವಾತಂತ್ರ್ಯದ ಹಕ್ಕು ಐತಿ.
ಆಮೇಲೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ಶೋಷಣೆ ವಿರುದ್ಧದ ಹಕ್ಕು. ನಮ್ಮನ್ನ ಯಾರು ಬಿಡಿಸಿಕೊಳ್ಳಲ್ಲ, ನಾವು ಯಾರ ಕೈಯ ಅಡಿಯಲ್ಲಿಯೂ ಕೂಡ ಜೀತದಾಳಾಗಿ ಆಸ್ ಎ ಸರ್ಪ್ ಆಗಿ ನಾವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ದೇ ಆದ ಉದ್ಯೋಗವನ್ನು ನಾವು ಮಾಡ್ಕೋಬಹುದು. ಒಂದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನಾವು ನಮಗ ಬೇಕಾದಂತ ಧರ್ಮವನ್ನು ಫಾಲೋ ಎನಿ ರಿಲಿಜಿಯನ್ ಆಸ್ ವಿ ವಿಶ್. ನಾವು ಬಯಸಿದಂತ ಧರ್ಮವನ್ನು ಫಾಲೋ ಮಾಡಬಹುದು. ಯಾವುದೇ ಬೇಕಾದಂತ ದೇವರನ್ನು ನಾವು ನೆನೆಸಬಹುದು, ಸ್ಮರಣೆ ಮಾಡಬಹುದು, ಅಡೋರ್ ಮಾಡಬಹುದು. ಮತ್ತೆ ನಾವು ಯಾವುದೇ ಧರ್ಮಕ್ಕ ಒಂದು ಮತಾಂತರ ಆಗಬಹುದು. ಹೌದಾ, ಅದು ಏನೋ ನಾವು ಆಪ್ಷನಲ್ ಅದ, ಯಾರು ನಮ್ಮನ್ನ ಫೋರ್ಸ್ ಮಾಡಂಗಿಲ್ಲ. ನೀವು ಇದೇ ಧರ್ಮವನ್ನು ಫಾಲೋ ಮಾಡಬೇಕು, ಇದೇ ಧರ್ಮದಲ್ಲಿ ನೀವು ಕಂಟಿನ್ಯೂ ಆಗ್ಬೇಕಂತೇಳಿ ಯಾರು ನಮ್ಮನ್ನ. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಮೀನ್ಸ್ ಡಿಫರೆಂಟ್ ರಿಲಿಜಿಯನ್ಸ್ ಕ್ಯಾನ್ ಪ್ರೊಟೆಕ್ಟ್ ದೇರ್ ಕಲ್ಚರ್, ದೇರ್ ವೇ ಆಫ್ ಲೈಫ್, ದೇರ್ ಫೆಸ್ಟಿವಲ್ಸ್, ದೇರ್ ಮೆಥಡ್ ಆಫ್ ಡ್ರೆಸ್. ಒಂದು ಅವರ ಹಬ್ಬಗಳನ್ನ, ತಮ್ಮ ವೇಷಭೂಷಣಗಳನ್ನ, ತಮ್ಮ ಸಂಸ್ಕೃತಿಗಳನ್ನ ಅವರು ಯಾವುದೇ ಬೇರೆ ಬೇರೆ ಧರ್ಮಗಳು ಕಾಪಾಡಿಕೊಂಡು ಹೋಗಬಹುದು. ಅದೇ ರೀತಿ ದೇ ಮೇ ಆಲ್ಸೋ ಸೆಟ್ ಅಪ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ನಮ್ಮ ಶೈಕ್ಷಣಿಕ ಸಂಸ್ಥೆಗಳನ್ನು ಕೂಡ ಯಾವುದೇ ಧರ್ಮದವರು ಸ್ಥಾಪಿಸಾಕ ಈ ಒಂದು ಹಕ್ಕಿನ ಅಡಿಯಲ್ಲಿ ಅವಕಾಶ ಐತಿ. ಅಂಡ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದ್ರೆ ಸಂವಿಧಾನದ ಒಂದು ಪರಿಹಾರ. ರೆಮಿಡೀಸ್ ಮೀನ್ಸ್ ಕರೆಕ್ಷನ್ಸ್, ಒಂದು ಅದಕ್ಕೆ ಪರಿಹಾರಗಳ ಕರಿತೀವಿ ನಾವು. ಸಂವಿಧಾನಾತ್ಮಕ ಪರಿಹಾರಗಳ ಒಂದು ಹಕ್ಕು ಅಂದ್ರೆ ನಮಗೇನಾದ್ರೂ ಯಾವುದೇ ಒಂದು ಹಕ್ಕುಗಳು ನಮ್ಮಿಂದ ದೂರವಾದರೆ, ಇಫ್ ಎನಿ ಆಫ್ ಅವರ್ ರೈಟ್ಸ್ ಇಸ್ ಸ್ನ್ಯಾಚ್ಡ್ ಫ್ರಮ್ ಅಸ್, ನಮ್ಮಿಂದ ಕಸಿದುಕೊಳ್ಳಲ್ಪಟ್ಟರೆ ನಾವು ಡೈರೆಕ್ಟ್ಲಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ನಾವು ಮೊರೆ ಹೋಗ್ಬೋದು. ಅವು ನಮ್ಮ ಹಕ್ಕುಗಳನ್ನು ನಾವು ರೀಇನ್ಸ್ಟಾಲ್ ಮಾಡ್ತಾವು. ಟೂ ವೇಸ್ ಆಫ್ ಗೆಟ್ಟಿಂಗ್ citizenship. First one, natural citizenship. Second one, naturalized citizenship. Two ways of getting citizenship. ನಾವು ಒಂದು ದೇಶದ ನಾಗರಿಕತ್ವವನ್ನ, ಲೀಗಲ್ ಮೆಂಬರ್ಶಿಪ್ ಅನ್ನ ಪಡಿಬೇಕಾದ್ರೆ ಅಲ್ಲಿ ಎರಡು ವೇಸ್ ಇರ್ತಾವೆ. ಫಸ್ಟ್ ಒನ್ ಇಸ್ ನ್ಯಾಚುರಲ್ ಸಿಟಿಜನ್ಶಿಪ್. ನ್ಯಾಚುರಲ್ ಮೀನ್ಸ್ ಒಂದು ಕಮ್ ಬೈ ಇಟ್ ಸೆಲ್ಫ್, ತನ್ನ ಬಂದಿರ್ತತಿ. ಅದನ್ನ ನಾವು ಯಾವುದೇ ರೀತಿಯಿಂದ ಯಾವುದೇ ವೇದ ಪಡೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ನ್ಯಾಚುರಲ್ ಆಗಿ ಸ್ಪಾಂಟೇನಿಯಸ್ ಆಗಿ ಅದು ನಮ್ಗ ಬಂದಿರ್ತತಿ. ಅದಕ್ಕೆ ನಾವು ನ್ಯಾಚುರಲ್ ಸಿಟಿಜನ್ಶಿಪ್. Second one, naturalized citizenship means this citizenship is given by following certain legal ways, certain legal rules. ಒಂದು ಕಾನೂನಿನ ಒಂದು ವೇಗಳನ್ನ, ಹಾದಿಗಳನ್ನ ಫಾಲೋ ಮಾಡುವ ಮೂಲಕ ಈ ಒಂದು ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ನಾವು ಪಡಿಬಹುದು. ನ್ಯಾಚುರಲ್ ಸಿಟಿಜನ್ಶಿಪ್ ದಲ್ಲಿ ಮತ್ತು ಎರಡು ವೇಗಳು ಬರ್ತಾವು. ಫಸ್ಟ್ ಒನ್ ಬೈ ಬರ್ತ್ ಅಂದ್ರೆ ಜನನದ ಮೂಲಕ. ಬೈ ಬರ್ತ್ ಅಂದ್ರೆ ಜನನದ ಮೂಲಕ. ಹಿಯರ್ ವಾಟ್ ಹ್ಯಾಪನ್ಸ್, a person becomes citizen of a country where he is born. Okay? Becomes citizen of a country where he is born, irrespective of the nationality of
ಪೇರೆಂಟ್ಸ್. ಇದೇನಾಗತಿ ಬೈ ಬರ್ತ್ ಜನನದ ಮೂಲಕ ಅಂದ್ರೆ ಹುಟ್ಟಿನಿಂದ ನಾವು ಯಾವ ರೀತಿ ನಾಗರಿಕತ್ವವನ್ನು ಪಡಿತೀವ. ಇಲ್ಲಿ ಆ ಪರ್ಸನ್ ಬಿಕಮ್ಸ್ ಸಿಟಿಜನ್ ಆಫ್ ಅ ಕಂಟ್ರಿ ವೇರ್ ಹಿ ಇಸ್ ಬಾರ್ನ್. ಅವ ಯಾವ ದೇಶದಾಗ ಹುಡ್ತಾನ, ಒಂದು ಮಗು ಹುಟ್ಟಿದ್ದೀವ, ಆ ಮಗು ಯಾವ ದೇಶದಾಗ ಹುಡ್ತೈತಿ ಆ ಒಂದು ದೇಶದ ಸಿಟಿಜನ್ಶಿಪ್ ಅನ್ನ ನಾಗರಿಕತ್ವವನ್ನ ಪಡೆಯತೈತಿ. ಇರ್ರೆಸ್ಪೆಕ್ಟಿವ್ ಆಫ್ ದಿ ನ್ಯಾಷನಾಲಿಟಿ ಆಫ್ ಪೇರೆಂಟ್ಸ್. ಅವನ ಅವ್ವ ಅಪ್ಪ ಯಾವ ದೇಶಕ್ಕೆ ಸಂಬಂಧಿಸ್ಯಾರು ಅದು ಇಲ್ಲಿ ಮ್ಯಾಟರ್ ಆಗಂಗಿಲ್ಲ. ಇಲ್ಲಿ ಬೈ ಬರ್ತ್ ಒಳಗ ಓನ್ಲಿ ದಿ ಕಂಟ್ರಿ ವೇರ್ ಅ ಬೇಬಿ ಆರ್ ಪರ್ಸನ್ ಬಾರ್ನ್ಸ್. ಒಬ್ಬ ವ್ಯಕ್ತಿ ಅಥವಾ ಮಗು ಎಲ್ಲಿ ಹುಡ್ತಾನು ಅನ್ನೋದು ಮುಖ್ಯ ಆಗತಿ. ಅವು ಇಂಡಿಯಾದಾಗ ಹುಟ್ಟಿರ ಇಂಡಿಯಾದ ಸಿಟಿಜನ್ಶಿಪ್ ಪಡಿತಾನು, ಬೇರೆ ದೇಶದ ಹುಟ್ಟಿರ ಆ ಒಂದು ಬೇರೆ ದೇಶದ ಸಿಟಿಜನ್ಶಿಪ್ ಅವನ ಪಡಿತಾನು. ಅವ್ರು ಅವ್ವ ಅಪ್ಪನ ಅವರ ಪೇರೆಂಟ್ಸ್ ಸಿಟಿಜನ್ಶಿಪ್ ಅಥವಾ ನ್ಯಾಷನಾಲಿಟಿ ಅವರು ಯಾವ ದೇಶಕ್ಕೆ ಸಂಬಂಧಿಸ್ಯಾರು ಅನ್ನೋದಿದೆ ಮ್ಯಾಟರ್ ಆಗಂಗಿಲ್ಲ. ಇಲ್ಲಿ ಇಂಡಿಯಾದ ಸಿಟಿಜನ್ ಆಗ್ಬೇಕಾದ್ರೆ ಹಿ ಆರ್ ಅ ಬೇಬಿ ಮಸ್ಟ್ ಬಿ ಬಾರ್ನ್ ಹಿಯರ್ ಆನ್ ಆರ್ ಆಫ್ಟರ್ on or after 26 January 1950. As all of we know that on 26 January 1950 our Indian Constitution came into being. January 26, 1950 ನಮ್ಮ ಭಾರತೀಯ ಸಂವಿಧಾನ ಏನಿತ್ತು ಜಾರಿಗೆ ಬಂದಿತ್ತು. ಇಟ್ ಕೇಮ್ ಇನ್ ಟು ಫೋರ್ಸ್ ಬೀಯಿಂಗ್ ಆರ್ ಎಕ್ಸಿಸ್ಟೆನ್ಸ್. ಓಕೆ, ಆ ಒಂದು 26 ಜನವರಿ ಜನರಂದು ಅಥವಾ ಅದರ ನಂತರ ಹುಟ್ಟಿದಂತ ಮಗು ವ್ಯಕ್ತಿ ನಮ್ಮ ದೇಶದ ಸಿಟಿಜನ್ಶಿಪ್ ಪಡಿತಾನು. ಹಿ ಬಿಕಮ್ಸ್ ಅ ಸಿಟಿಜನ್ ಆಫ್ ಇಂಡಿಯಾ ಓನ್ಲಿ ಇಫ್ ಹಿ ಬಾರ್ನ್ ಆನ್ ಆರ್ ಆಫ್ಟರ್ 26 ಜನವರಿ 1950. ಅದಕ್ಕಿಂತ ಒಂದೇ ದಿನ ಮುಂಚೆ ಜನಿಸಿದಪ್ಪ ಅಂದ್ರೆ ಹಿ ಕಾಂಟ್ ಬಿಕಮ್ ಸಿಟಿಜನ್ ಆಫ್ ಇಂಡಿಯಾ ಬೈ ಬರ್ತ್. ಜನನದ ಮೂಲಕ ಅವ ಒಂದೇ ದಿವಸ ಮುಂಚೆ ಜನಿಸಿದಪ್ಪ ಅಂದ್ರೆ ನಮ್ಮ ಇಂಡಿಯನ್ ಸಿಟಿಜನ್ ಆಗುದಿಲ್ಲ. ಆದ್ರೆ 26 ಜನವರಿ 1950 ಅಥವಾ ಅದರ ನಂತರ ಜನಿಸಿದಂತ ಮಗು ಇಂಡಿಯನ್ ಸಿಟಿಜನ್ ಆಗ್ತದೆ. ಅವರ ಅಪ್ಪರ ಸಿಟಿಜನ್ಶಿಪ್ ಇಲ್ಲಿ ಮ್ಯಾಟರ್ ಆಗುದಿಲ್ಲ. ಇದು ಬೈ ಬರ್ತ್ ಮೂಲಕ ಸಿಟಿಜನ್ಶಿಪ್ ಪಡೆಯತಕ್ಕಂತ ವೇ ಆಗೈತಿ. ಇನ್ನು ಬಿ through inheritance. Through inheritance ಅಂದ್ರ ಪರಂಪರೆಯ ಮೂಲಕ, ಪರಂಪರೆಯ ಮೂಲಕ ಅಥವಾ ಒಂದು ಹಿಂದಿನ ಜನಾಂಗದ ಮೂಲಕ. ಇದೇನಾಗತ್ತಪ್ಪ ಅಂದ್ರೆ person becomes citizen of a country to which his or her parents belong. Through inheritance or ಪರಂಪರೆಯ ಮೂಲಕ ಇಲ್ಲೇನಾಗತ್ತಪ್ಪ ಅಂದ್ರೆ ಪರ್ಸನ್ ಬಿಕಮ್ಸ್ ಸಿಟಿಜನ್ ಆಫ್ ಅ ಕಂಟ್ರಿ ಟು ವಿಚ್ ಹಿಸ್ ಆರ್ ಹರ್ ಪೇರೆಂಟ್ಸ್ ಬಿಲಾಂಗ್. ಒಬ್ಬ ಮಗುವಿನ ತಂದೆ ತಾಯಿ ಯಾವ ದೇಶಕ್ಕೆ ಸಂಬಂಧಿಸಿರೋ ಆ ದೇಶದ ಸಿಟಿಜನ್ಶಿಪ್ ಅನ್ನ ಆ ಮಗು ಪಡಿತೈತಿ. ಇಫ್ ಪೇರೆಂಟ್ಸ್ ಬಿಲಾಂಗ್ ಟು ಅ ಸಿಂಗಲ್ ಕಂಟ್ರಿ, ಒಂದೇ ದೇಶಕ್ಕೆ ಸಂಬಂಧಿಸಿರಪ್ಪ ಅಂದ್ರೆ that person automatically becomes citizen of that country or else. ಇಲ್ಲದಿದ್ರೆ ಏನಾಗತ್ತಪ್ಪ ಅಂದ್ರೆ if he has to or she has to choose the citizenship of his mother's country or his or her father's country, ಅವನ ತಾಯಿಯ ಕಂಟ್ರಿ ಅಥವಾ ತಂದೆಯ ಕಂಟ್ರಿ ಸಿಟಿಜನ್ಶಿಪ್ ಅನ್ನ ಅದು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಇನ್ ಕೇಸ್ ಫಾದರ್ ಅಂಡ್ ಮದರ್ ಬಿಲಾಂಗ್ಸ್ ಟು ಡಿಫರೆಂಟ್ ಕಂಟ್ರೀಸ್, ಬೇರೆ ಬೇರೆ ದೇಶಗಳಿಗೆ ಸಂಬಂಧಿಸಿದರೆ ಮಾತ್ರ. ಇಲ್ಲಿ ಏನೈತಿ
ಒಂದೇ ದೇಶದವರಿದ್ರಪ್ಪ ಅಂದ್ರ ಆ ಮಗು ಆ ದೇಶದ ಸಿಟಿಜನ್ ಆಕತಿ. ಇಲ್ಲಿ ಇಂಡಿಯಾ ಒಳಗ born on or after 25 January 1950. Here born on or after 26 January 1950. ಒಂದು ಮಗು 26 January 1950 ಅಂದು ಅಥವಾ ನಂತರ ಜನಿಸತಿ. ಆದ್ರೆ ನಾಟ್ ಇನ್ ಇಂಡಿಯಾ, ಭಾರತದಲ್ಲಿ ಜನಿಸಂಗಿಲ್ಲದ. It may take birth in any other country, but if either his or her father or mother or both of them belong to India, then that baby or person automatically becomes citizen of India. ಆ ಮಗು ಬೇರೆ ದೇಶದಲ್ಲಿ ಹುಟ್ಟಿದ ಸಲಕ ಅವರ ಅವ್ವ ಅಪ್ಪನಲ್ಲಿ ಒಬ್ಬರು ಅಥವಾ ಇಬ್ಬರು ನಮ್ಮ ಇಂಡಿಯಾದ ಮೂಲದವರಿದ್ದಾಗ ಆ ಮಗು ಆಟೋಮೆಟಿಕಲಿ ಇಂಡಿಯನ್ ಸಿಟಿಜನ್ ಆಕತಿ. ಯಾವುದು ಇದು ಥ್ರೂ ಇನ್ಹೆರಿಟೆನ್ಸ್ ಮೂಲಕ. ಸೆಕೆಂಡ್ ಒನ್, ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್. ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಅಂದ್ರೆ ಇದು ಒಂದು ಕೊಟ್ಟಂತ ನಾಗರಿಕತ್ವ. ಕೊಟ್ಟಂತ ಕೊಟ್ಟಂತ ನಾಗರಿಕತ್ವ. ಇದರಲ್ಲಿ ಒಂದೇ ಐತಿ, ಏನಪ್ಪಾ ಅನ್ನೋದು ಬೈ ರಿಜಿಸ್ಟ್ರೇಷನ್ ಅಂದ್ರ ನೋಂದಣಿ ಮೂಲಕ. ಬೈ ರಿಜಿಸ್ಟ್ರೇಷನ್ ಅಂದ್ರ ನೋಂದಣಿ ಮೂಲಕ. ಹಿಯರ್ person has to apply and register. Person has to apply and register in related offices and years of residence in India is mandatory. ನೋಡಿ, ಬೈ ರಿಜಿಸ್ಟ್ರೇಷನ್ ಅಂದ್ರೆ ನೋಂದಣಿಯ ಮೂಲಕ. ಇದು ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಒಳಗ ಒಂದು ಸಬ್ ಐತಿ. ನೋಂದಣಿ ಮೂಲಕ ಬೈ ರಿಜಿಸ್ಟ್ರೇಷನ್ ಅಂದ್ರೆ ಇದು ಏನ್ ಆಗಬೇಕು ಅಂದ್ರೆ a person who wants to become citizen of a country has to follow few legal steps. ಒಂದಿಷ್ಟು ಕಾನೂನಿನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವು. ಆ ಒಂದು ನೀತಿ ನಿಯಮಗಳನ್ನ ಫಾಲೋ ಮಾಡುವುದರ ಮೂಲಕ, ಕೆಲವು ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಡುವುದರ ಮೂಲಕ ಆ ದೇಶದ ತಾನು ಬಯಸಂತ ದೇಶದ ಸಿಟಿಜನ್ಶಿಪ್ ಅವನು ಪಡೆಯಬಹುದು. ಇಲ್ಲಿ ಅವನು ಫಸ್ಟ್ ಹ್ಯಾಸ್ ಟು ಅಪ್ಲೈ ಅಂಡ್ ರಿಜಿಸ್ಟರ್ ಇನ್ ರಿಲೇಟೆಡ್ ಆರ್ ಕನ್ಸರ್ನ್ ಆಫೀಸ್. ಒಂದು ಯಾವ ದೇಶಕ್ಕೆ ಸಿಟಿಜನ್ಶಿಪ್ ಆಗಬೇಕಲ್ಲ ಆ ದೇಶಕ್ಕೆ ಸಂಬಂಧಿಸಿದಂತ ಆಫೀಸ್ಗಳಲ್ಲಿ ಅವನು ಅಪ್ಲಿಕೇಶನ್ ಹಾಕ್ಬೇಕಾಗತಿ, ಮತ್ತೆ ತನ್ನ ಹೆಸರನ್ನ ನೋಂದಣಿ ಮಾಡ್ಕೊಳ್ಬೇಕಾಗತಿ, ಲೀಗಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗತಿ. ಅದರ ನಂತರ ಅವುಗಳ ಒಂದು ಜೆನ್ಯೂನಿಟಿ ಅಂದ್ರೆ ಒಂದು ಸತ್ಯಾಂಶವನ್ನು ಪರಿಶೀಲಿಸಿ ಅವರು ಆ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮಾಡ್ತಾರೋ ನಂತರ ಅವನು ಆ ದೇಶದ ಸಿಟಿಜನ್ ಆಗಬಹುದು. ಇನ್ನು ಇಂಡಿಯಾದಲ್ಲಿ ಇಂಡಿಯನ್ ಸಿಟಿಜನ್ ಆಗಬೇಕಾದ್ರೆ ಆ ಪರ್ಸನ್ ಶುಡ್ ರೆಸೈಡ್ ಹಿಯರ್ ಅಟ್ ಲೀಸ್ಟ್ ಫಾರ್ 5 years. 5 ವರ್ಷಗಳ ತನಕ ನಮ್ಮ ಇಂಡಿಯಾದಾಗ ಒಬ್ಬ ಬೇರೆ ದೇಶದಿಂದ ಬಂದಂತ ವ್ಯಕ್ತಿ ಇಲ್ಲಿ ಇದ್ದಪ್ಪ ಅಂದ್ರೆ he may also become Indian citizen through or by registration ಮೂಲಕ ಅವನು ಇಂಡಿಯನ್ ಸಿಟಿಜನ್ ಆಗಬಹುದು. ಓನ್ಲಿ ಇಫ್ he completed 5 years of residence here. 5 ವರ್ಷ ತನಕ ನಮ್ಮಲ್ಲಿ ಇಂಡಿಯಾದಾಗ ಇದ್ರೆ ಮಾತ್ರ ಅವ ಅಪ್ಲಿಕೇಶನ್ ಹಾಕಕ ಎಲಿಜಿಬಲ್ ಆಗ್ತಾನು. ಮತ್ತೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ನಂಬರ್ ಆಫ್ ಇಯರ್ಸ್ ಗಳನ್ನ ಇಟ್ಕೊಳ್ತಾವು. ನಮ್ಮಲ್ಲಿ 5 ವರ್ಷ ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಒಬ್ಬರು 6 ವರ್ಷ 8 ವರ್ಷ 10 ವರ್ಷ ಈ ರೀತಿಯಾಗಿ ಅವರ ಒಂದು ರೆಸಿಡೆನ್ಸ್ ಪ್ರೂಫ್ ಅನ್ನ ಕೇಳ್ತಾರು.
three ways of losing citizenship. ಒಂದು ದೇಶದ ನಾಗರಿಕತ್ವವನ್ನು ಪಡ್ಕೊಳ್ಳೋದು ನೋಡಿ ನಾವು ಟೂ ವೇದಾಗ, ಒಂದು ನ್ಯಾಚುರಲ್ ಸಿಟಿಜನ್ಶಿಪ್ ಅಂಡ್ ನ್ಯಾಚುರಲೈಸ್ ಸಿಟಿಜನ್ಶಿಪ್. ನ್ಯಾಚುರಲ್ ಸಿಟಿಜನ್ಶಿಪ್ ಅಲ್ಲಿ ಎರಡು ಸಭ್ಯಗಳು, ಒಂದು ಬೈ ಬರ್ತ್ ಅಂಡ್ ಥ್ರೂ ಇನ್ಹೆರಿಟೆನ್ಸ್, ಅಂಡ್ ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಅಲ್ಲಿ ಒಂದು ಸಭ್ಯ ಐತಿ, ಅದು ಬೈ ರಿಜಿಸ್ಟ್ರೇಷನ್ ಮೂಲಕ. ಅದೇ ರೀತಿ ಇದರ ತ್ರೀ ವೇಸ್ ಆಫ್ ಲಾಸಿಂಗ್ ಸಿಟಿಜನ್ಶಿಪ್. ಒಂದು ದೇಶದ ನಾಗರಿಕತ್ವ ನಾವು ಯಾವ ರೀತಿ ಕಳ್ಕೋತೀವಿ ಅನ್ನೋದರಲ್ಲಿ ಮೂರು ವೇಗಳು. ಅದರಲ್ಲಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ರಿನೌನ್ಸಿಯೇಷನ್. ರಿನೌನ್ಸಿಯೇಷನ್ ಅಂದ್ರೆ ತಿರಸ್ಕರಿಸುವಿಕೆ. ರಿನೌನ್ಸಿಯೇಷನ್ ತಿರಸ್ಕರಿಸುವಿಕೆ. Here a person becomes citizen of another country then renounces or rejects citizenship of earlier country. By declaring through registration. ಇಲ್ಲಿ ನೋಡ್ರಿ, ರಿನೌನ್ಸಿಯೇಷನ್ ಅಂದ್ರೆ ತಿರಸ್ಕರಿಸುವಿಕೆ. ನಮ್ಮ ಯಾರತ್ತ ಬಿಟ್ಟು ಮುಡುವುದು, ಡಿನೈ ಮಾಡುವುದು. ಈ ನೋಡಿ ಏನಾಗತಿ, ಅ ಪರ್ಸನ್ ಬಿಕಮ್ಸ್ ಸಿಟಿಜನ್ ಆಫ್ ಎನದರ್ ಕಂಟ್ರಿ. ಒಬ್ಬ ವ್ಯಕ್ತಿ ತನ್ನ ದೇಶವನ್ನು ಬಿಟ್ಟು ಬೇರೆ ದೇಶದ ಸಿಟಿಜನ್ಶಿಪ್ ಅನ್ನು ಪಡ್ಕೋತಾನು. ನೆಕ್ಸ್ಟ್ ರಿನೌನ್ಸಸ್ ಆರ್ ರಿಜೆಕ್ಟ್ಸ್ ಸಿಟಿಜನ್ಶಿಪ್ ಆಫ್ ಅರ್ಲಿಯರ್ ಕಂಟ್ರಿ ಬೈ ಡಿಕ್ಲೇರಿಂಗ್ ಟು ರಿಜಿಸ್ಟ್ರೇಷನ್. ಮತ್ತೊಂದು ದೇಶದ ಸಿಟಿಜನ್ಶಿಪ್ ಪಡೆದ ನಂತರ ತನ್ನ ಅರ್ಲಿಯರ್ ಕಂಟ್ರಿ ಅಂದ್ರೆ ತನ್ನ ಮುಂಚಿನ ದೇಶ, ಈಗಾಗಲೇ ಇರತಕ್ಕಂತ ದೇಶದ ಸಿಟಿಜನ್ಶಿಪ್ ಅನ್ನ ಅವ ಏನ್ ಮಾಡ್ತಾನ, ರಿಜೆಕ್ಟ್ ಮಾಡ್ತಾವ. ಹೆಂಗ್ ರಿಜೆಕ್ಟ್ ಮಾಡ್ತಾನಪ್ಪ ಅಂದ್ರೆ ಬೈ ಡಿಕ್ಲೇರಿಂಗ್ ಟು ರಿಜಿಸ್ಟ್ರೇಷನ್. ಅಂದ್ರೆ ಆ ಒಂದು ರಿಲೇಟೆಡ್ ಆಫೀಸ್ ದಲ್ಲಿ ಒಂದು ನೋಂದಣಿ ಮಾಡುವ ಮೂಲಕ ಘೋಷಣೆ ಮಾಡ್ತಾನೆ, ನಾವು ಈ ದೇಶದ ಸಿಟಿಜನ್ಶಿಪ್ ಅನ್ನ ಬಿಡಾಕತ್ತೀನಿ ಅಂತ ಹೇಳಿ ಅವ ಡಿಕ್ಲೇರ್ ಮಾಡುವ ಮೂಲಕ. ಡಿಕ್ಲೇರಿಂಗ್ ಟು ರಿಜಿಸ್ಟ್ರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಮೂಲಕ ಡಿಕ್ಲೇರ್ ಮಾಡಿ ಆ ಒಂದು ಹಿಂದಿನ ದೇಶದ ಸಿಟಿಜನ್ಶಿಪ್ ಅನ್ನ ಅವ ಬಿಡ್ತಾನು. ಇದು ರಿನೌನ್ಸಿಯೇಷನ್ ದಲ್ಲಿ ಬರ್ತೈತಿ. ಸೆಕೆಂಡ್ ಒನ್ ಟರ್ಮಿನೇಷನ್. ಕೊನೆಯಾಗುವುದು ಅಥವಾ ನಿಂತು ಹೋಗುವುದು. ಇಲ್ಲಿ ಏನಾಗದೆ, ಪರ್ಸನ್ gets citizenship of another country and citizenship of earlier country ends or terminates without application.
ವಿದೌಟ್ ಅಪ್ಲಿಕೇಶನ್, ಇಲ್ಲಿ ಟರ್ಮಿನೇಷನ್ ದಲ್ಲಿ ಕೊನೆಯಾಗೋದ್ರಲ್ಲಿ ಏನಾಗ್ತಾರ, ಆ ಪರ್ಸನ್ ಗೆಟ್ ಸಿಟಿಜನ್ಶಿಪ್ ಆಫ್ ಅನದರ್ ಕಂಟ್ರಿ, ಒಬ್ಬ ವ್ಯಕ್ತಿ ಬೇರೆ ದೇಶದ ಸಿಟಿಜನ್ಶಿಪ್ ಅನ್ನ ಪಡಿತಾನು, ಆದ್ರ ಅವನ ಮುಂಚಿನ ದೇಶದ ಸಿಟಿಜನ್ಶಿಪ್ ಆಟೋಮೆಟಿಕಲಿ ಎಂಡ್ ಆಗತಿ, ಕೊನೆ ಆಗತಿ. ಅವನು ಇಫ್ ಈ ಡಸಂಟ್ ಸಬ್ಮಿಟ್ ಅಪ್ಲಿಕೇಶನ್, ಅವನು ಅಪ್ಲಿಕೇಶನ್ ಸಬ್ಮಿಟ್ ಮಾಡದೇ ಇದ್ರ ತರಕ ಅವನ ಸಿಟಿಜನ್ಶಿಪ್ ಆಟೋಮೆಟಿಕಲಿ ಟರ್ಮಿನೇಟ್ ಆಗತಿ. ಹೌದಾ, ಅಲ್ಲಿ ಅವನು ಅಪ್ಲಿಕೇಶನ್ ಗಾಗಿ ವೇಟ್ ಮಾಡಂಗಿಲ್ಲ, ಇದು ಟರ್ಮಿನೇಷನ್ ದಲ್ಲಿ ಬರ್ತೈತಿ. ಥರ್ಡ್ ಒನ್, ಬೈ ಡಿಪ್ರೈವೇಶನ್ ತೆಗೆದುಹಾಕುವುದು. ಬೈ ಡಿಪ್ರೈವೇಶನ್ ತೆಗೆದುಹಾಕುವುದು. ಹಿಯರ್ ಇಲ್ಲಿ ಏನಾಗೈತಿ ಪಾರ, ಗೌರ್ಮೆಂಟ್ ಆಫ್ ಅ ಕಂಟ್ರಿ government of a country removes citizenship if it is obtained illegally or that person shown this respect to the constitution. Are involved in anti-national activities. Forced rejection. ಇಲ್ಲಿ ಬೈ ಡಿಪ್ರೈವೇಶನ್ ದಲ್ಲಿ ತೆಗೆದು ಹಾಕೋದ್ರಲ್ಲಿ ಏನಾಗತ್ತಪ್ಪ ಅಂದ್ರೆ ಗೌರ್ಮೆಂಟ್ ಆಫ್ ಕಂಟ್ರಿ, ದಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಿ, ಆ ಒಬ್ಬ ವ್ಯಕ್ತಿಯ ಸಿಟಿಜನ್ಶಿಪ್ ಅನ್ನು ತೆಗೆದು ಹಾಕ್ತತಿ. ಯಾರಕ್ಕೆ ತೆಗೆದು ಹಾಕತ್ತಪ್ಪ ಅಂದ್ರೆ ಇಫ್ ದ್ಯಾಟ್ ಪರ್ಸನ್ ಹ್ಯಾಸ್ ಆಬ್ಟೇನ್ ಸಿಟಿಜನ್ಶಿಪ್ ಆಫ್ ದ್ಯಾಟ್ ಕಂಟ್ರಿ ಇಲ್ಲಿಗಲಿ, ಅನ್ಲಾಫುಲಿ, ವಿದೌಟ್ ಫಾಲೋಯಿಂಗ್ ಲೀಗಲ್ ಪ್ರೊಸೀಜರ್ಸ್, ಕಾನೂನಿನ ರೂಲ್ಸ್ ರೆಗ್ಯುಲೇಷನ್ ಗಳನ್ನು ಫಾಲೋ ಮಾಡಲಾರದೆ ಆ ಒಂದು ದೇಶದ ಸಿಟಿಜನ್ಶಿಪ್ ಅನ್ನ ಪಡೆದಿದ್ದರೆ, ಆರ್ ಶೋನ್ ದಿಸ್ ರೆಸ್ಪೆಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್, ಆ ಒಂದು ದೇಶದ ಸಂವಿಧಾನಕ್ಕೆ ಅಗೌರವವನ್ನು ತೋರಿದ್ದರೆ, ಅದಕ್ಕೆ ಮರ್ಯಾದೆಯನ್ನು ಪಡೆದಿದ್ದರೆ, ಅಥವಾ ಇನ್ವಾಲ್ವ್ ಆರ್ ಎಂಗೇಜ್ ಇನ್ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್, ಅಂದ್ರೆ ದೇಶಕ್ಕೆ ಒಂದು ಅಪಾಯಕಾರಿಯಾದ ಚಟುವಟಿಕೆಗಳಲ್ಲಿ, ಅಂದ್ರೆ ಭಯೋತ್ಪಾದನೆಯಲ್ಲಿ, ಟೆರರಿಸಂದಲ್ಲಿ ತೊಡಗುವುದು, ಮತ್ತೆ ಸೊಸೈಟಿಯಲ್ಲಿ ಒಂದು ಇನ್ಸ್ಟೆಬಿಲಿಟಿಯನ್ನ ಉಂಟು ಮಾಡುವುದು, ಈ ರೀತಿ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿದ್ದರೆ ಆ ವ್ಯಕ್ತಿಯ ಸಿಟಿಜನ್ಶಿಪ್ ಅನ್ನ ಗೌರ್ಮೆಂಟ್, ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಏನಾಗತಿ ಡಿಪ್ರೈವ್ ಮಾಡತಿ, ತೆಗೆದು ಹಾಕತಿ. ಇದೇ ಮಾಡತಿ ಫೋರ್ಸ್ಡ್ ರಿಜೆಕ್ಷನ್ ಹಾಕತಿ. ಯಾಕಪ್ಪ ಅಂದ್ರೆ ಹಿಯರ್ ಗೌರ್ಮೆಂಟ್ ಡಸಂಟ್ ಲಿಸನ್ ಟು ಎನಿ ಆರ್ಗ್ಯುಮೆಂಟ್ ಆಫ್ ದಟ್ ಪರ್ಸನ್, ಆ ವ್ಯಕ್ತಿಯ ಯಾವುದೇ ವಾದವನ್ನ ಸರ್ಕಾರ ಕೇಳುವುದಿಲ್ಲ. ಇದೇನಾಗತ್ತಿದೆ, ಒಂದು ಫೋರ್ಸ್ಡ್ ರಿಜೆಕ್ಷನ್ ಆಕತಿ. ಈ ರೀತಿಯಾಗಿ 3 ways ಆಫ್ ಲಾಸಿಂಗ್ ಸಿಟಿಜನ್ಶಿಪ್ ಅದಾವು. ಅವುಗಳಲ್ಲಿ ಒಂದು ರೆನೌನ್ಸಿಯೇಷನ್, second one termination, and the third one is by deprivation. A person can be citizen of only one country, only one country. India has a single citizenship, that is
Indian citizenship. Okay. No state has its separate citizenship. See, a person can be citizen, can be a citizen of only one country. ಒಬ್ಬ ವ್ಯಕ್ತಿ ಒಂದು ದೇಶದ ಸಿಟಿಜನ್ ಮಾತ್ರ ಆಗಬಲ್ಲ. ಅಟ್ ಎ ಟೈಮ್, ಒಂದು ಸಮಯದಲ್ಲಿ ಒಂದು ದೇಶ ಸಿಟಿಜನ್ ಮಾತ್ರ ಆಗಬಲ್ಲ. ಹಿ ಕಾಂಟ್ ಬಿ ಆರ್ ಹಿ ನೆವರ್ ಬಿಕಮ್ ಸಿಟಿಜನ್ ಆಫ್ ಟೂ ಕಂಟ್ರೀಸ್ ಅಟ್ ದಿ ಸೇಮ್ ಟೈಮ್. ಸಿಮಲ್ಟೇನಿಯಸ್ಲಿ ಅವ ಎರಡು ದೇಶಗಳ ಸಿಟಿಜನ್ ಆಗಕ ಸಾಧ್ಯ ಇಲ್ಲ. ಹೌದಾ? ಒಂದು ಇಂಡಿಯನ್ ಸಿಟಿಜನ್ ಆಗಿರ್ಬೋದು ಅಥವಾ ಬೇರೆ ದೇಶದ ಸಿಟಿಜನ್ ಆಗಿರ್ಬೋದು. ಆದ್ರೆ ಅಟ್ ದಿ ಸೇಮ್ ಟೈಮ್ ಅಲ್ಲಿ ಇಂಡಿಯಾ ಮತ್ತು ಬೇರೆ ದೇಶದ ಸಿಟಿಜನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತ ಇಂಡಿಯಾ ಹ್ಯಾಸ್ ಸಿಂಗಲ್ ಸಿಟಿಜನ್ಶಿಪ್, ದಟ್ ಈಸ್ ಇಂಡಿಯನ್ ಸಿಟಿಜನ್ಶಿಪ್. ಭಾರತದಲ್ಲಿ ಏಕೈಕ ಒಂದೇ ನಾಗರಿಕತ್ವ ಐತಿ, ಅದು ಏನ ಕರಿತಾರೋ ಭಾರತೀಯ ನಾಗರಿಕತ್ವ ಅಂದ್ರೆ ಇಂಡಿಯನ್ ಸಿಟಿಜನ್ಶಿಪ್. ಅಂಡ್ ನೋ ಸ್ಟೇಟ್ ಹ್ಯಾಸ್ ಇಟ್ಸ್ ಸೆಪರೇಟ್ ಸಿಟಿಜನ್ಶಿಪ್. ಭಾರತದಲ್ಲಿ ಆಸ್ ವಿ ನೋ ದೇರ್ ಆರ್ 28 ಸ್ಟೇಟ್ಸ್. ಹೌದಾ? 28 ರಾಜ್ಯಗಳಿದ್ರು ಸರಕ ಆ ರಾಜ್ಯಗಳಿಗೆ ತಮ್ಮದೇ ಆದ ಸಿಟಿಜನ್ಶಿಪ್ ಇಲ್ಲ. ಇದೆ ಒಂದೇ ಸಿಟಿಜನ್ಶಿಪ್ ಐತಿ, ದಟ್ ಈಸ್ ಇಂಡಿಯನ್ ಸಿಟಿಜನ್ಶಿಪ್. But what happens in USA, United States of America? America has 50 states, but each of them has its own citizenship. ಅಲ್ಲಿ ಅಮೆರಿಕದಾಗ ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ಸಿಟಿಜನ್ಶಿಪ್ ಐತಿ ಮತ್ತು ನ್ಯಾಷನಲ್ ಸಿಟಿಜನ್ಶಿಪ್ ಐತಿ. ಅಮೆರಿಕದಾಗ 2 ಸಿಟಿಜನ್ಶಿಪ್ ಅದಾವು. ಆದ್ರೆ ನಮ್ಮ ಇಂಡಿಯಾ ಏನೈತಿ ಓನ್ಲಿ ಸಿಂಗಲ್ ಸಿಟಿಜನ್ಶಿಪ್. Certain rights of a citizen, ಒಬ್ಬ ನಾಗರಿಕನ ಒಂದು ನಿರ್ದಿಷ್ಟ ಹಕ್ಕುಗಳು. Earlier I explained 6 fundamental rights, but here I am going to explain certain rights of a citizen. Fundamental rights ಗಳು ಬೇರೆ ಮತ್ತು ಸರ್ಟನ್ ರೈಟ್ಸ್ ನಿರ್ದಿಷ್ಟ ಹಕ್ಕುಗಳ ಬೇರೆ ಇದಾವು. ಇಲ್ಲಿ ನೋಡಿ ಸರ್ಟನ್ ರೈಟ್ಸ್ ಯಾವ ಬರ್ತಪ್ಪ ಅಂದ್ರೆ, ಒಂದು ಕಂಟೆಸ್ಟಿಂಗ್ ಎಲೆಕ್ಷನ್, ವೋಟಿಂಗ್ ಇನ್ election, getting government job, joining defense forces. We are noting contesting election means any citizen, eligible citizen can contest election. In India, he may become either MLA, MLC or a member of Lok Sabha or Rajya Sabha. Okay, ಅಲ್ಲಿ certain ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರ್ತಾವೆ, ಅವುಗಳನ್ನ ಫುಲ್ಫಿಲ್ ಮಾಡಿದ್ರೆ ಎನಿ ಸಿಟಿಜನ್ ಕ್ಯಾನ್ ಕಂಟೆಸ್ಟ್ ಎಲೆಕ್ಷನ್. ಯಾವ ಒಬ್ಬರ ಪ್ರಜೆ ಎಲೆಕ್ಷನ್ ನಿಂತ್ಕೋಬಹುದು. ಅದೇ ರೀತಿ voting in elections, a person of 18 years or above aged may vote in general elections. 18 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾದಂತ ಪ್ರಜೆ ಏನ್ ಮಾಡೋನು ಒಂದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ವೋಟ್ ಆಗಕ ಎಲಿಜಿಬಲ್ ಆಕಾನು. ಅದೇ ರೀತಿ ಗೆಟಿಂಗ್ ಅ ಗೌರ್ಮೆಂಟ್ ಜಾಬ್ಸ್, ಇದು ಯಾರು ಬೇಕಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಫೇಸ್ ಮಾಡೋದ್ರ ಮೂಲಕ ಅವುಗಳಲ್ಲಿ ಉತ್ತೀರ್ಣರಾಗೋದ್ರ ಮೂಲಕ ಯಾವುದೇ ಸರ್ಕಾರಿ ಹುದ್ದೆಯನ್ನ ಇಲ್ಲಿ ಪಡೆಯಲಾಕ ಅವಕಾಶ ಐತಿ. As we know, there are 3 defense forces in India, which Army, the Navy and the Air Force. ನಾವು ಈ ಒಂದು ಯಾವುದೇ 3 ಆರ್ಮ್ಡ್ ಫೋರ್ಸಸ್ ಗಳಲ್ಲಿ ಸೇರಬಹುದು. These are certain
rights available to citizens only. Characteristics or duties of a citizen. Characteristics అనేది ಕರ್ತವ್ಯಗಳು. ಒಬ್ಬ ನಾಗರಿಕನು ಮಾಡಬೇಕಾದಂತ ಕರ್ತವ್ಯಗಳು ಯಾವ್ಯಾವ ಬರೋದು. ದೇರ್ ಆರ್ 11 ಡ್ಯೂಟೀಸ್ ಇನ್ ಟೋಟಲ್. ಅಲ್ಲಿ 11 ಡ್ಯೂಟೀಸ್ಗಳು. ಫಸ್ಟ್ ಒನ್, honoring or respecting the constitution, the national flag, national anthem, and freedom fighters. Honoring the constitution ಅಂದ್ರೆ ಸಂವಿಧಾನವನ್ನು, ದಿ ನ್ಯಾಷನಲ್ ಫ್ಲಾಗ್ ಅಂದ್ರೆ ರಾಷ್ಟ್ರಧ್ವಜ, ನ್ಯಾಷನಲ್ ಆಂಥೆಮ್ ರಾಷ್ಟ್ರಗೀತೆ, ಮತ್ತು ಫ್ರೀಡಮ್ ಫೈಟರ್ ಸ್ವಾತಂತ್ರ್ಯ ಹೋರಾಟಗಾರನ ನಾವು ಗೌರವಿಸಬೇಕು. ಸ್ವಾತಂತ್ರ್ಯ ತಾನು ಕೊಟ್ಟಂತ ಜನರ ಬಗ್ಗೆ ನಾವು ಅಪಾರವಾದ ಗೌರವವನ್ನು ಹೊಂದ್ಕೋಬೇಕು. ಅದೇ ರೀತಿ ಯಾವಾಗಲಾದ್ರೂ ರಾಷ್ಟ್ರ ಧ್ವಜ ಹಾರು ಮುಂದ ಅದಕ್ಕೆ ನಾವು ಸೆಲ್ಯೂಟ್ ಮಾಡಬೇಕು. ಆಮೇಲೆ ರಾಷ್ಟ್ರಗೀತೆ ಹಾಡು ಮುಂದ ಎದ್ದು ಜೊತೆ ನಾವು ಅದಕ್ಕೆ ಮರ್ಯಾದೆ ಕೊಡಬೇಕು. ರಾಷ್ಟ್ರಗೀತೆ ನಾವು ಕೂಡ ಹಾಡಬೇಕು. ಈ ರೀತಿ ನಾವು ಎಲ್ಲವುಗಳಿಗೆ ಗೌರವವನ್ನು ಕೊಡಬೇಕಾಗತ್ತೆ. ಹ್ಯಾವಿಂಗ್ scientific spirit, humanism, and reforming spirit. Following the laws, voting in elections, treating others as brothers and sisters, helping people during disasters. Having scientific spirit ಅಂದ್ರೆ ಒಂದು ವೈಜ್ಞಾನಿಕ ಮನೋಭಾವನೆಯ ಒಂದು ವಿಚಾರವನ್ನ ಹೊಂದಿರತೈತಿ. ನಮ್ಮ ದೇಶಕ್ಕೆ ನಮ್ಮದೇ ಆದಂತ ರೀತಿಯಲ್ಲಿ ಒಂದು ವೈಜ್ಞಾನಿಕವಾಗಿ ಏನಾದ್ರು ನಾವು ಕಾಣಿಕೆಯನ್ನ ಕೊಡಬೇಕು, ನಮ್ಮ ದೇಶ ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಡೆವಲಪ್ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಹೊಂದಬೇಕು. ಹ್ಯುಮ್ಯಾನಿಸಮ್ ಮೀನ್ಸ್ ಕೈಂಡ್ನೆಸ್ ಆರ್ ಕೇರ್ ಟುವಾರ್ಡ್ಸ್ ಆರ್ ಪಿಟಿ ಟುವಾರ್ಡ್ಸ್ ಹ್ಯೂಮನ್ ಬೀಯಿಂಗ್ಸ್. ಮಾನವ ಜೀವಿಗಳ ಕುರಿತು ನಾವು ಏನೋ ಒಂದು ಕರುಣೆಯನ್ನು ಹೊಂದಿರಬೇಕು. ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡತಕ್ಕಂಥ ನೇಚರ್ ನಮ್ಮಿರ್ಬೇಕು. ಅವ್ರನ್ನ ಅತ್ಯಂತ ದಯೆಯಿಂದ ಬಡವರನ್ನ, ರೋಗಿಗಳನ್ನ, ದೀನ ದಲಿತರನ್ನ ಅತ್ಯಂತ ನಾವು ಕರುಣೆಯ ಒಂದು ದೃಷ್ಟಿಯಿಂದ ನೋಡ್ಬೇಕು. ಅವರಿಗೆ ಸಾಧ್ಯವಾದ ಸಹಾಯವನ್ನು ಮಾಡಬೇಕು. ಅದೇ ರೀತಿ ರಿಫಾರ್ಮಿಂಗ್ ಸ್ಪಿರಿಟ್ ಅಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸೂಪರ್ಸ್ಟಿಷನ್ಸ್ ಗಳನ್ನ, ಮೂಢನಂಬಿಕೆಗಳನ್ನ ತೆಗೆದುಹಾಕಿ ನಮ್ಮ ಸಮಾಜವನ್ನ ಉದ್ಧಾರ ಮಾಡಲು, ಅಭಿವೃದ್ಧಿ ಮಾಡಲು ಏನೋ ಒಂದು ನಮ್ಮಿಂದ ಆಗತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಕ್ ನಾವು ಯಾವಾಗ್ಲೂ ರೆಡಿ ಇರಬೇಕಾಗತ್ತೆ. ಫಾಲೋವಿಂಗ್ ದಿ ಲಾಸ್ ಅಂದ್ರೆ ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಕಾನೂನುಗಳನ್ನ ನಾವೆಲ್ಲರೂ ಗೌರವಿಸಬೇಕು. ಅವುಗಳ ಪ್ರಕಾರ ನಾವು ನಡೆದುಕೊಳ್ಳಬೇಕು. ಅವುಗಳಿಗೆ ಡಿಸ್ರೆಸ್ಪೆಕ್ಟ್ ಅನ್ನು ಕೊಡಬಾರದು. ವೋಟಿಂಗ್ ಇನ್ ಎಲೆಕ್ಷನ್ಸ್ ಅಂದ್ರೆ ಜನರಲ್ ಎಲೆಕ್ಷನ್ಸ್ ಗಳಲ್ಲಿ ವೋಟ್ ಮಾಡುವುದು ನಮ್ಮೆಲ್ಲರ ಒಂದು
ರೆಸ್ಪಾನ್ಸಿಬಿಲಿಟಿ ಆಗೈತಿ. ಟ್ರೀಟಿಂಗ್ ಅದರ್ಸ್ ಆಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮ್ಮ ನೆರೆಹೊರೆಯವರನ್ನ ಇತರರನ್ನ ಹೆಂಗ್ ನಾವು ಟ್ರೀಟ್ ಮಾಡಬೇಕಪ್ಪ ಅಂದ್ರೆ ಆಸ್ ದೇ ಆರ್ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅವರು ನಮ್ಮ ಸಹೋದರ ಸಹೋದರಿಯರು ಅದಾರು ಅನ್ನೋ ನಾವು ಹೆಸರನ್ನ ಟ್ರೀಟ್ ಮಾಡಬೇಕಾಗತಿ. ನೆಕ್ಸ್ಟ್, ಹೆಲ್ಪಿಂಗ್ ಪೀಪಲ್ ಡ್ಯೂರಿಂಗ್ ಡಿಸಾಸ್ಟರ್ಸ್ ಆರ್ ನ್ಯಾಚುರಲ್ ಕೆಲಾಮಿಟೀಸ್ ಲೈಕ್ ಫ್ಲಡ್ಸ್, ಅರ್ಥಕ್ವೇಕ್ಸ್, ಸುನಾಮೀಸ್ ವಿಚ್ ಆರ್ ನಾಟ್ ಕಂಟ್ರೋಲ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ನಾವು ನಿಯಂತ್ರಣ ಮಾಡಲಾರದಂತ ಒಂದು ತಂತಾನೆ ಆಗತಕ್ಕಂಥ ಘಟನೆಗಳಿಗೆ ಏನಂತ ನಾವು ಕೆಲಾಮಿಟೀಸ್ ಅಥವಾ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ. ಅಂತ ಇನ್ಸಿಡೆಂಟ್ಸ್ಗಳು ಸಂಭವಿಸಿದಾಗ ನಾವೇನ್ ಮಾಡಬೇಕಾಗಿ ಜನರಿಗೆ ಸಹಾಯ ಮಾಡಬೇಕಾಗತಿ. ಪೀಪಲ್ ಅನ್ನ ವಿಲ್ ಹ್ಯಾವ್ ಟು ಕ್ಯಾರಿ ಪೀಪಲ್ ಟು ಸೇಫರ್ ಪ್ಲೇಸಸ್, ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಒಯ್ಯಬೇಕಾಗತಿ. ಅವರಿಗೆ ನಾವು ಫುಡ್, ಕ್ಲಾತ್, ಮೆಡಿಸಿನ್ ಇತರೆ ಒಂದು ಶೆಲ್ಟರ್ ವಸ್ತುವನ್ನ ಕೊಡಬೇಕಾಗತಿ. ಈ ರೀತಿ ನಾವು ಒಂದು ಡಿಸಾಸ್ಟರ್ಸ್ ಸಂಭವಿಸಿದಾಗ ಜನರಿಗೆ ನಾವು ಹೆಲ್ಪ್ ಮಾಡಬೇಕಾಗತಿ. Paying tax, protecting environment, protecting public property, and giving up violence, helping senior citizens, and the last one, sending children to school up to the age of 14. Paying tax, we have to pay tax without fail. ನಾವು ಒಂದು ಟ್ಯಾಕ್ಸ್ ಪೇ ಮಾಡೋದು ನಮ್ಮ ಏನೈತಿ ಒಂದು ಕರ್ತವ್ಯ ಐತಿ. ಇಫ್ ವಿ ಡೋಂಟ್ ಪೇ ಟ್ಯಾಕ್ಸ್, ಹೌ ಡಸ್ ದಿ ಗವರ್ಮೆಂಟ್ ಹ್ಯಾವ್ ಮನಿ ಅಂಡ್ ಹೌ ಕ್ಯಾನ್ ಇಟ್ ಇಂಪ್ಲಿಮೆಂಟ್ ವೇರಿಯಸ್ ಪಾಲಿಸೀಸ್ ಪ್ರೋಗ್ರಾಮ್ಸ್ ಫಾರ್ ದಿ ವೆಲ್ಫೇರ್ ಆಫ್ ಇಟ್ಸ್ ಸಿಟಿಜನ್ಸ್? ಹೌದಾ, ನಾವು ಟ್ಯಾಕ್ಸ್ ಕೊಡ್ಲಿಕ್ಕೆ ಸರ್ಕಾರ ಹೆಂಗ್ ಹಣವನ್ನು ಹೊಂದಿಸ್ತತಿ, ಅದಕ್ಕೆ ಮತ್ತ ಒಂದು ಜನರಿಗಾಗಿ ಹೇಗೆ ಅದು ಕಲ್ಯಾಣ ಕಾರ್ಯಕ್ರಮಗಳನ್ನು ತರಕಾಗತಿ. ಆದ್ರಿಂದ ಪೇಯಿಂಗ್ ಟ್ಯಾಕ್ಸ್ ಈಸ್ ಅವರ್ ಡ್ಯೂಟಿ. ದೆನ್ ಪ್ರೊಟೆಕ್ಟಿಂಗ್ ಎನ್ವಿರಾನ್ಮೆಂಟ್, ನಾವು ಇರ್ತಕ್ಕಂಥ ಪ್ರದೇಶವನ್ನ ನಾವು ಸುತ್ತಮುತ್ತಲ ವಾತಾವರಣವನ್ನ ನಾವು ಪ್ರೊಟೆಕ್ಟ್ ಮಾಡುವುದು ನಮ್ದು ಕರ್ತವ್ಯ ಐತಿ. ಸಾಧ್ಯವಷ್ಟೇ ಗಿಡಗಳನ್ನು ನೆಡಬೇಕು. ಒಂದು ವಾಟರ್ ಬಾಡೀಸ್ಗಳು ಮಲಿನ ಆಗಲ್ದಂಗದ, ಅವು ಪೊಲ್ಯೂಟ್ ಆಗಲಾರ್ದಂಗ ನಾವು ಕಾಪಾಡಿಕೊಳ್ಳಬೇಕು. ಹೌದಾ, ಈ ರೀತಿ ನಾವು ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಪ್ರೊಟೆಕ್ಟಿಂಗ್ ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಒಂದು ಲೋಕಲ್ ಬಾಡಿಗಳಿಂದ ನಡೀತಕ್ಕಂಥ ಪಾರ್ಕ್ ಆಗಿರ್ಬಹುದು, ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬಹುದು, ಅಥವಾ ವಾಟರ್ ಬಾಡೀಸ್ಗಳು, ಜನರು ಉಪಯೋಗಿಸ್ತಕ್ಕಂಥ ಸಾರ್ವಜನಿಕ ನೀರಿನ ಮೂಲಗಳು ಎಲ್ಲ ಬರ್ತಾವ ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ ಬರ್ತಾವು. ಆ ಪಬ್ಲಿಕ್ ಪ್ರಾಪರ್ಟಿ ಅದು ನಮ್ದ ಸ್ವಂತ ಆಸ್ತಿ ಐತಿ ಅನ್ನೋ ನಾವು ಅದನ್ನ ಅತ್ಯಂತ ಕಾಳಜಿಯಿಂದ ನಾವು ಅದನ್ನ ಕಾಪಾಡಿಕೊಳ್ಳಬೇಕಾಗತಿ. ದೆನ್ ಓನ್ಲಿ ವಿ ಕ್ಯಾನ್ ಪಾಸ್ ದಮ್ ಆನ್ ಟು ದಿ ನೆಕ್ಸ್ಟ್ ಜನರೇಷನ್ ಇನ್ ಗುಡ್ ಕಂಡೀಷನ್. ಅಂದ್ರೆ ಮಾತ್ರ ನಾವು ಅವುಗಳನ್ನ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅವನ್ನ ಕೊಡಾಕ ಸಾಧ್ಯ ಆಗತಿ. ಗಿವಿಂಗ್ ಅಪ್ ವೈಲೆನ್ಸ್ ಅಂದ್ರೆ ಹಿಂಸೆಯನ್ನ ಬಿಟ್ಟು ಬಿಡುವುದು. ಹಿಂಸೆ ಅಂದ್ರೆ ಹೆಂಗಪ್ಪ ಅಂದ್ರೆ ಇನ್ನೊಬ್ಬರಿ ಜಗಳ ತೆಗೆದು ಕೋಮು ಗಲಭೆಯನ್ನು ಉಂಟು ಮಾಡುದು, ಜಾತಿ ಮತ್ತು ಜಾತಿಗಳಿಗೆ ಜಗಳ ತಂದಿರುವುದು. ಹೌದಾ, ಇಂಥವೆಲ್ಲ ಬಿಟ್ಟು ಬಿಡೋದು. ಸಮಾಜದಲ್ಲಿ ಶಾಂತಿಯನ್ನ, ಪೀಸ್ ಅಂಡ್ ಸ್ಟೆಬಿಲಿಟಿಯನ್ನ ಕಾಪಾಡಿಕೊಳ್ಳಕ ನಾವು ಸಹ ಕಾರಣೀಭೂತರಾಗಬೇಕು. ಅಂಡ್ ಹೆಲ್ಪಿಂಗ್ ಸೀನಿಯರ್ ಸಿಟಿಜನ್ಸ್ ಅಂದ್ರೆ ಓಲ್ಡ್ ಪೀಪಲ್, ಏಜ್ಡ್ ಪೀಪಲ್, ವಯಸ್ಸಾದಂತ ಜನರಿಗೆ ನಮ್ಮ ಸಾಧ್ಯ ಆಗುತ್ತೆ ನಾವು ನಮ್ಮ ಕೈಯಿಂದ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹಾಯವನ್ನು ಮಾಡಬೇಕಾಗುತ್ತೆ. ಅಂಡ್ ಸೆಂಡಿಂಗ್ ಚಿಲ್ಡ್ರನ್ ಟು ಸ್ಕೂಲ್ ಅಪ್ ಟು ದಿ ಏಜ್ ಆಫ್ 14 years. ಅಪ್ ಟು ದಿ ಏಜ್ ಆಫ್ 14 ಅಂದ್ರೆ 14ನೇ ವರ್ಷ ತನಕ ಮಕ್ಕಳನ್ನ
ಅವರ ಪಾಲಕರು ಅಥವಾ ಪೋಷಕರು ಶಾಲೆ ಕಳಿಸುವುದು ಅವರ ಒಂದು ಡ್ಯೂಟಿ ಆಗೈತಿ. 14ನೇ ವರ್ಷ ಅಂದ್ರೆ ಟಿಲ್ ದಿ 8th ಕ್ಲಾಸ್ 8ನೇ ತರಗತಿ ಮಟ್ಟ ಮಕ್ಕಳನ್ನ ಶಾಲೆ ಕಳಿಸಬೇಕಂತ ಒಂದು ಇದೊಂದು ಹೊಸ ಡ್ಯೂಟಿಯನ್ನ ಆಡ್ ಮಾಡ್ಯಾರು. ದೀಸ್ ಆರ್ 11 ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಡ್ಯೂಟೀಸ್ ಆಫ್ ಈಚ್ ಸಿಟಿಜನ್. ಪ್ರತಿ ನಾಗರಿಕನ ಕರ್ತವ್ಯಗಳು ಇವು ಆಗ್ಯಾವು. Let us go to exercise questions and answers. First one ನೋಡಿ, fill in the blanks with suitable words. ವ್ಯತ್ಯಾಸ ನೋಡಿ, ಅದರಲ್ಲಿ ಒಂದೇದು ದಿ ಟೂ ವೇಸ್ ಆಫ್ ಗೆಟಿಂಗ್ ಸಿಟಿಜನ್ಶಿಪ್ ಆರ್. ಸಿಟಿಜನ್ಶಿಪ್ ಅನ್ನ ಪಡೆಯತಕ್ಕಂಥ ಎರಡು ವೇಗಳು ಯಾವ್ಯಾವಪ್ಪ ಅಂದ್ರೆ, ಒಂದು ನ್ಯಾಚುರಲ್ ಅಂಡ್ ನ್ಯಾಚುರಲೈಸ್ಡ್. ಮೇನ್ ವೇಜ್ ಬರ್ತೇವೆ ಬರೀ, ನೋ ನೀಡ್ ಟು ರೈಟ್ ದಿ ಸಬ್ ವೇಜ್. ಮೇನ್ ವೇಜ್ಗಳು ಅಲ್ಲಿ ಒಂದೇದು ನ್ಯಾಚುರಲ್ ಅಂಡ್ ನ್ಯಾಚುರಲೈಸ್ಡ್. The second one, voluntarily refusing citizenship is known as, voluntarily means by our own, without being forced by anyone. ಯಾವುದೇ ಒಬ್ಬ ವ್ಯಕ್ತಿಯಿಂದ ಫೋರ್ಸ್ ಮಾಡಲಾರದೆ, ಬಲವಂತ ಮಾಡಲಾರದೆ ನಮ್ಮ ನಾವು ಒಂದು ಸಿಟಿಜನ್ಶಿಪ್ ಅನ್ನ ಬಿಡುವುದಕ್ಕೆ ಏನಂತಾರಪ್ಪ ಅಂದ್ರೆ ರಿನನ್ಸಿಯೇಷನ್. Renunciation. Third one, India has a dash kind of citizenship. There is only a single kind of citizenship, that is Indian citizenship. ಅಂದ್ರೆ ಇದೇನ್ ಬರಬೇಕು, ಸಿಂಗಲ್ ಅಂತ ಹಾಕ್ಬೇಕು ನಾವು. ಯಾಕಂದ್ರೆ ಇಂಡಿಯಾದಲ್ಲಿ ಓನ್ಲಿ ಒನ್ ಸಿಟಿಜನ್ಶಿಪ್ ಐತಿ. ನೋ ಸ್ಟೇಟ್ ಹ್ಯಾಸ್ ಇಟ್ಸ್ ಸೆಪರೇಟ್ ಸಿಟಿಜನ್ಶಿಪ್. ಓಕೆ. ಇನ್ನು ಸೆಕೆಂಡ್ ನೋಡ್ರಿ, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ರೋಲ್ ನಂಬರ್ 2 ಅಲ್ಲಿ ಒಂದೇದು, ಹೂ ಈಸ್ ಅ ಸಿಟಿಜನ್. ಹೌದಾ, ಅ ಸಿಟಿಜನ್ ಈಸ್ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಅ ಕಂಟ್ರಿ. ಸೆಕೆಂಡ್ ಒನ್, ಆರ್ ಯು ಆನ್ ಇಂಡಿಯನ್ ಸಿಟಿಜನ್. ಹೌ, ನೀನೊಬ್ಬ ಇಂಡಿಯನ್ ಸಿಟಿಜನ್ ಅದಿಯನ್ನ ಕೇಳ್ತಾರೋ, ಹೆಂಗ್ ಅದಿ ಅಂತ ಕೇಳ್ತಾರೆ. ಯಸ್, ಯುವರ್ ಆನ್ಸರ್ ಶುಡ್ ಬಿ ಯಸ್, ಐ ಆಮ್ ಆನ್ ಇಂಡಿಯನ್ ಸಿಟಿಜನ್. ನೋಡ್ರಿ, ಇದನ್ನ ಫಸ್ಟ್ ಆನ್ಸರ್ ಅಂದ್ರೆ ಕ್ಲಿಯರ್ ಐತಿ. ಸೆಕೆಂಡ್ ಆನ್ಸರ್ ಯಸ್, ಐ ಆಮ್ ಆನ್ ಇಂಡಿಯನ್ citizen because one point, I am a permanent resident of India. My grandfather, great grandfather born and lived here. ಇಲ್ಲಿ ಆನ್ಸರ್ ಏನ್ ಬರಬೇಕು ನೋಡಿ, ಹೌದು, ಎಸ್, ಐ ಆಮ್ ಆನ್ ಇಂಡಿಯನ್ ಸಿಟಿಜನ್. ನಾನು ಭಾರತೀಯ ಸಿಟಿಜನ್ ಅದು. ಬಿಕಾಸ್ ಯಾಕಂದ್ರೆ ಐ ಆಮ್ ಅ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಇಂಡಿಯಾ. ನಾನು ಭಾರತದ ಶಾಶ್ವತ ನಿವಾಸಿ ಅದನು. ಅಂಡ್ ಮೈ ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಫಾದರ್ ಬಾರ್ನ್ ಅಂಡ್ ಲಿವ್ಡ್ ಹಿಯರ್. ನನ್ನ ಅಜ್ಜ ಮುತ್ತಜ್ಜರು ಇಲ್ಲೇ ಜನಿಸಿದ್ರು ಮತ್ತೆ ಇಲ್ಲೇ ಅವರು ಇದ್ದರು. ಆದ್ರಿಂದ ನಾನು ಈ ಒಂದು ಇಂಡಿಯಾದ ಸಿಟಿಜನ್ ಅಂತ ನಾನು ಹೇಳಬಹುದು ಅಂತ ಈ ರೀತಿ ನೀವು ಆನ್ಸರ್ ನ ಬರೆಯಬಹುದು. ಥರ್ಡ್ ಕ್ವಶನ್, ಮೆನ್ಷನ್ ಅ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಟಿಜನ್. ಜಸ್ಟ್ ಐ ಎಕ್ಸ್ಪ್ಲೇನ್ಡ್ 11 characteristics or functions or duties of a citizen. You have to write a few of them. ಅವುಗಳಲ್ಲಿ ಒಂದು 5 ನೀವು ಇಲ್ಲಿ ಬರೀರಿ. And the fourth one, mention 2 methods of getting citizenship of a country. ಇಲ್ಲಿ ಸಿಟಿಜನ್ಶಿಪ್ ಪಡೆಯತಕ್ಕಂಥ 2 ಮೆಥಡ್ಗಳದಾವು. ಮೇನ್ ಮೆಥಡ್ಸ್ ಆರ್, ಒನ್ ಈಸ್ ನ್ಯಾಚುರಲ್ ಸಿಟಿಜನ್ಶಿಪ್, ಸೆಕೆಂಡ್ ಒನ್ ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್. ನ್ಯಾಚುರಲ್ ಸಿಟಿಜನ್ಶಿಪ್ ದಲ್ಲಿ ಒನ್ ಸಬ್ ವೇ ಈಸ್ ಬೈ ಬರ್ತ್ ಅಂಡ್ ಅನದರ್ ಈಸ್ ಥ್ರೂ
ಇನ್ಹೆರಿಟನ್ಸ್. ಅದೇ ರೀತಿ ನ್ಯಾಚುರಲೈಸ್ಡ್ ಸಿಟಿಜನ್ಶಿಪ್ ಒಳಗೆ ಒಂದ್ ಸಬ್ ಐತಿ, ದಟ್ ಈಸ್ ಬೈ ರಿಜಿಸ್ಟ್ರೇಷನ್. ಇವೆಲ್ಲವುಗಳ ನೀವು ಒಂದು ಸಿಂಪಲ್ ಆಗಿ ಬ್ರೀಫ್ ದಲ್ಲಿ ಬರೀರಿ. ಫಿಫ್ತ್ ಒನ್, ಹೌ ಕ್ಯಾನ್ ಯು ಹೆಲ್ಪ್ ಸೀನಿಯರ್ ಸಿಟಿಜನ್ಸ್. ನೀವು ಒಂದು ವಯಸ್ಕ ಪ್ರಜೆಗಳನ್ನ ಅಂದ್ರೆ ಹಿರಿಯ ಪ್ರಜೆಗಳನ್ನ ಯಾವ ರೀತಿ ಹೆಲ್ಪ್ ಮಾಡ್ತೀರ ಯಾರು. ಐ ಕ್ಯಾನ್ ಹೆಲ್ಪ್ ಸೀನಿಯರ್ citizens by crossing them roads, carrying heavy items, providing food, water and medicine ಎಕ್ಸೆಟ್ರಾ. ಈ ರೀತಿ ನೀವು ಒಂದು 3 to 4 ಪಾಯಿಂಟ್ಸ್ ಅನ್ನ ಬರೀರಿ. ಎಸ್, ಐ ಕ್ಯಾನ್ ಹೆಲ್ಪ್ ಸೀನಿಯರ್ ಸಿಟಿಜನ್ಸ್ ಅಂದ್ರೆ ನಾವು ಹೌದು ನಾನು ಸೀನಿಯರ್ ಸಿಟಿಜನ್ಸ್ ಹೆಲ್ಪ್ ಮಾಡಬಲ್ಲಿ. ಯಾವ ರೀತಿ ಹೆಲ್ಪ್ ಮಾಡಬಲ್ಲಿಪ್ಪ ಅಂದ್ರೆ ಬೈ ಕ್ರಾಸಿಂಗ್ ದೆಮ್ ರೋಡ್ಸ್, ರೋಡ್ ದಾಟಿ ಮುಂದೆ ಅವುಗಳಿಗೆ ನಾನು ಹೆಲ್ಪ್ ಮಾಡ್ತೇನೆ. ಕ್ರಾಸಿಂಗ್ ದೆಮ್ ರೋಡ್ಸ್, ಕ್ಯಾರಿಂಗ್ ಹೆವಿ ಐಟಮ್ಸ್, ಭಾರವಾದ ವಸ್ತುಗಳನ್ನು ಒಂದು ಒಯ್ಯೋದ್ರ ಮೂಲಕ ಅವರ ಮನೆ ತನಕ ನಾವು ಸಾಗಿಸುವ ಮೂಲಕ, ಅಂಡ್ ಪ್ರೊವೈಡಿಂಗ್ ಫುಡ್, ವಾಟರ್ ಅಂಡ್ ಮೆಡಿಸಿನ್ ಎಕ್ಸೆಟ್ರಾ. ಅವರಿಗೆ ಆಹಾರವನ್ನ, ನೀರನ್ನ ಅಥವಾ ಒಂದು ಔಷಧಿಯನ್ನ ಕೊಡುವ ಮೂಲಕ ನಾನು ಸೀನಿಯರ್ ಸಿಟಿಜನ್ಸ್ಗೆ ಹೆಲ್ಪ್ ಮಾಡಬಲ್ಲೆ ಅಂತ ಈ ರೀತಿ ನೀವು 5th ಕ್ವಶನ್ ಆನ್ಸರ್ ನ ಬರೀಬೇಕು. ಓಕೆ, ದಟ್ ಈಸ್ ಫಾರ್ ದಿಸ್ ಚಾಪ್ಟರ್.